ವೆಲ್ಕಮ್ ಬ್ಯಾಕ್ ಟು ನಮ್ಮದೊಂದು ಹೊಸ ವಿಡಿಯೋಕ್ಕೆ. ಏನಂದ್ರೆ ಇವಾಗ ಅಡ್ಮಿಷನ್ ಫೀಸ್ ಅಂತ ಹೇಳ್ತಾರೆ. ನೀವು ಇವಾಗ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಿಮ್ಗೆ ಅಲ್ಲಿ ಕಾಲೇಜ್ ಫೀಸ್ ಅಂತ ಹೇಳಿ ತೋರಿಸಿರ್ತಾರೆ. ಕಾಲೇಜಿಗೆ ಹೋದ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಫೀಸ್ ನೀವು ಪೇ ಮಾಡಿರಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ನೀವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸೊಲ್ಯೂಷನ್ ಹೇಳ್ತೇನಂತ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಂಗೆ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ, ಸೊ ಅವರಿಗೂ ಗೊತ್ತಾಗಲಿ. ಯಾಕಂದ್ರೆ ಇದು ತುಂಬ ವಿದ್ಯಾರ್ಥಿಗಳು ಕಾಲೇಜ್ ಅಡ್ಮಿಷನ್ ಮಾಡಿದ್ಮೇಲೆ ಫೇಸ್ ಮಾಡ್ತಕ್ಕಂಥ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಇದೆ. ಅದಕ್ಕೆ ನೀವೆಲ್ಲ ಏನು ಮಾಡಬೇಕು ಅಂತ ಹೇಳ್ತಾರೆ ನಿಮಗೆ ಹೇಳ್ತೇನಂತ. ಸೊ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ, ಅವರಿಗೂ ಗೊತ್ತಾಗಲಿ. ಇವಾಗ ನೀವು ಒಂದು ಕಾಲೇಜ್ ನಿಮಗೆ ಅಲೌಟ್ ಆಗಿರ್ತೈತಿ. ಆಲ್ಮೋಸ್ಟ್ ಇದ್ರಾಗ ಹೆಂಗಪ್ಪ ಅಂತಂದ್ರೆ ಇವಾಗ ನೀವು ಗೌರ್ಮೆಂಟಿಗೂ ಕಟ್ಟಬೇಕು, ಕಾಲೇಜವ್ರಿಗೂ ಕಟ್ಟು ಅಂತ ಹೇಳ್ತಾರೆ. ಸೊ ಅದಕ್ಕೆ ನೀವು ಮೊದಲೇ ಮಾಡಬೇಕಾಗಿರೋದು, ನಿಮ್ಮ ಕಡೆ ಫೀಸ್ ಪೇಮೆಂಟ್ ಜಾಸ್ತಿ ದುಡ್ಡು ಕಟ್ಟೋಕ್ಕಾಗೋದಿಲ್ಲ, ಅಷ್ಟು ನಮ್ಮ ಕಡೆ ರೊಕ್ಕ ಇಲ್ಲ, ನಮ್ಮ ಗೌರ್ಮೆಂಟ್ ಸೀಟ್ ಬೇಕು. ಸೊ ನಾವು ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕರು ಸಹ ಹೀಗೆಲ್ಲ ಫೀಸ್ ಕೇಳ್ತಾರೆ, ಅದಕ್ಕೆ ಹೆಚ್ಚಿಗೆ ರೊಕ್ಕ ಕೇಳ್ತಾರೆ. ಅದಕ್ಕೆ ನಾನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೇನಂತ. ಸೊ ಏನಂದ್ರೆ ಇವಾಗ ನಿಮಗೊಂದು ಕಾಲೇಜ್ ಅಲೌಟ್ ಆಗಿರ್ತೈತಿ. ಇವಾಗ ಫಸ್ಟ್ ರೌಂಡರ್ ಆಗಿರಲಿ, ಸೆಕೆಂಡ್ ರೌಂಡರ್ ಆಗಿರಲಿ, ಥರ್ಡ್ ರೌಂಡರ್ ಆಗಿರಲಿ. ಸೊ ಈ ಒಂದಿಷ್ಟು ಕಾಲೇಜಲ್ಲಿ ಒಂದು ಕಾಲೇಜ್ ಅಲೌಟ್ ಆಗಿರ್ತೈತಿ. ಆ ಒಂದು ಕಾಲೇಜ್ ಅಲೌಟ್ ಆದಲ್ಲಿ ಇವಾಗ ಗೌರ್ಮೆಂಟ್ ಕಾಲೇಜ್ ಇದ್ದರೆ ಯಾವುದೇ ರೀತಿ ಜಾಸ್ತಿ ಅಮೌಂಟ್ ಕಟ್ಟೋದಿರಲ್ಲ. ಇವಾಗ ಎಷ್ಟು ಅಲ್ಲಿ ಒಂದು 8-9 ಸಾವಿರ ಕಟ್ಟೋದಿರ್ತೈತೆ ಅಂದ್ರೆ ಸೊ ನೀವು ಅಷ್ಟೇ ಕಟ್ಟಬೇಕು. ಜಾಸ್ತಿ ಏನು ಅವರು ಗೌರ್ಮೆಂಟ್ ಕಾಲೇಜಲ್ಲಿ ಜಾಸ್ತಿ ಏನು ಕೇಳೋದಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಬೇರೆ ನಿಮ್ಮ ರ್ಯಾಂಕಿಗೆ ಒಂದು ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ಸಿಕ್ತು, ಅದು ಮೇ ಬಿ ಇಂಜಿನಿಯರಿಂಗ್ ಆಗಿರ್ಬೋದು, ನರ್ಸಿಂಗ್, ಫಿಸಿಯೋಥೆರಪಿ, ಈ ರೀತಿಯಾದಂಥ ಬೇರೆ ಯಾವುದೇ ಕೋರ್ಸ್ ಆಗಿರ್ಬೋದು. ಸೊ ಅಲ್ಲೆಲ್ಲ ಏನಪ್ಪ ಅಂತಂದ್ರೆ ಇವೆಲ್ಲ ಏನು ಕೋರ್ಸ್ ಹೇಳಿದೆಲ್ಲ. ಸೊ ಅಲ್ಲಿ ಹೋದ್ಮ್ಯಾಗ ಮೊದಲೊಂದು ಹೇಳ್ತಾರೆ, ಆಮೇಲೆ ಹೋದ್ಮ್ಯಾಗ ಇಷ್ಟು ಫೀಸ್ ನೀವು ಕಟ್ಟಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಅವಾಗ ಏನೂ ಮಾಡೋಕ್ಕೆ ಬರೋಲ್ಲ. ಯಾಕಂದ್ರೆ ಕಾಲೇಜಲ್ಲಿ ಔಟ್ ಆಗಿರ್ತೈತಿ, ನೀವು ಫೀಸ್ ಪೇ ಮಾಡಿರ್ತೀರಿ ಗೌರ್ಮೆಂಟಿಗೆ, ಅವಾಗ ಕಾಲೇಜವರು ಒಂದು ಇಷ್ಟು ಕೇಳ್ತಾರೆ. ಸೊ ಜಾಸ್ತಿ ಆಗುತ್ತೆ, ಅವಾಗ ಕಟ್ಟಲೇಬೇಕು. ಬಿಟ್ಟರೆ ಒಂದು ವರ್ಷ ಡ್ರಾಪ್ ತೊಗೋಬೇಕು, ಇಲ್ಲಾಂದರೆ ಬೇರೆ ಆಪ್ಷನ್ ಇರಲಿಲ್ಲ ನಮಗೆ. ಸೊ ಆ ರೀತಿಯಾದಂಥ ಸಿಚುವೇಶನ್ ಒಳಗೆ ನೀವು ಮಾಡಬೇಕಾಗಿರೋದು ಏನಂದ್ರೆ, ಏನು ಆಪ್ಷನ್ ಎಂಟ್ರಿ ಮಾಡಿರ್ತಿರಲ್ಲ ಪ್ರತಿಯೊಂದು ಕಾಲೇಜಸ್ಸಿಗೆ ಕೇಳಿರಿ, ಫೋನ್ ಮಾಡಿರಿ. ಅಂದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ಜಸ್ಟ್ ಆ ಒಂದು ಕಾಲೇಜ್ ನೇಮ ನೀವು ಗೂಗಲಲ್ಲಿ ಹಾಕಿದ್ರಿ ಅಂದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗ್ತೈತಿ. ಅಂದ್ರೆ ಆ ಒಂದು ಕಾಲೇಜಿಂದು ನೀವು ಅವರಿಗೆ ಕಾಲ್ ಮಾಡಿ ಕೇಳೋಂಗೆ ಒಂದು ನಂಬರ್ ಸಿಗ್ತೈತಿ. ಆ ಒಂದು ಕಾಲೇಜಿಗೆ ಫೋನ್ ಮಾಡಿ ಸರ್ ನಾವು ಹಿಂಗೆ ನಿಮ್ಮ ಕಾಲೇಜನ್ನು ಎಂಟ್ರ್ ಮಾಡಾಕ್ತಿದ್ವಿ. ಸೊ ಅದಕ್ಕೆ ಇವಾಗ ನಾವು ಗೌರ್ಮೆಂಟಿಗೆ ಇಷ್ಟು ಫೀಸನ್ನು ಕಟ್ತೀವಿ. ಗೌರ್ಮೆಂಟ್ ಫೀಸ್ ನೀವು ಎಷ್ಟು ಕಟ್ಟಬೇಕು ಅನ್ನೋದು ನಿಮಗೆ ಹೆಂಗೆ ಗೊತ್ತಾಕೈತಿ ಅಂದ್ರೆ, ಫಾರ್ ಎಕ್ಸಾಂಪಲ್ ನಿಮಗಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಿಮಗೊಂದು ಫೀಸ್ ತೋರಿಸ್ತೈತಿ. ಅಂದ್ರೆ ಇವಾಗ ಇಂಜಿನಿಯರಿಂಗ್ ಮಾಡೋಂಥವ್ರಿಗೆ 1,20,000 30,000 ಅಂತ ಹೇಳಕ್ಕೆ ಇಲ್ಲಿ ಸೈಡಿಗೆ ತೋರಿಸಿರ್ತೈತಿ. ಮತ್ತು ಇನ್ನು ನರ್ಸಿಂಗ್ ಮಾಡೋಂಥವ್ರಿಗೆ ಒಂದು 18,000 20,000 ಈ ರೀತಿಯಾಗಿ ತೋರಿಸಿರ್ತೈತಿ. ಮತ್ತು ಇನ್ನು ಬೇರೆ ಬೇರೆ ಕೋರ್ಸಿಗೆ ಅಲ್ಲೆಲ್ಲ ಶೋ ಆಗಿರ್ತೈತಲ್ಲ. ಸೊ ಅಷ್ಟು ಫೀಸ್ ಏನು ಇರ್ತೈತಿ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಅದು ನೀವು ಗೌರ್ಮೆಂಟಿಗೆ ಕಟ್ತೀರಿ. ಪ್ಲಸ್ ಕಾಲೇಜಿಗೆ ಡೆವಲಪ್ಮೆಂಟ್ ಫೀಸ್ ಅಂತ ಹೇಳಕ್ಕೆ ತೊಗೋತಾರೆ. ಸೊ ಡೆವಲಪ್ಮೆಂಟ್ ಫೀಸ್ ಅವ್ರಿಗೆ ಕಾಲ್ ಮಾಡಿ, ಸೊ ಡೆವಲಪ್ಮೆಂಟ್ ಫೀಸ್ ನೀವೇನಾದರೂ ಎಷ್ಟು ತೊಗೋತೀರಿ, ಮತ್ತು ನಾವು ಏನೇನು ಕಟ್ಟಬೇಕಾಗಿರ್ತೈತಿ, ಸೊ ಅದ್ರ ಬಗ್ಗೆ ಹೇಳ್ರಿ ಅಂತ ಹೇಳ್ತಾರೆ. ಪ್ರತಿಯೊಂದು ಕಾಲೇಜಿಗೂ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿರಿ, ಕೇಳಿರಿ, ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ರಿ. ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ಆ ಒಂದು ಕಾಲೇಜ್ ಮುಂದೆ ಇಷ್ಟೆಲ್ಲ ಇಷ್ಟಿಷ್ಟು, ಈ ಕಾಲೇಜಿಗೆ ಇಷ್ಟು ಫೀಸ್ ಐತಿ, ಈ ಕಾಲೇಜಿಗೆ ಇಷ್ಟು ಐತಿ, ಕಂಪೇರ್ ಮಾಡ್ಕೊಳ್ರಿ. ಪ್ರತಿಯೊಂದು ಕಾಲೇಜಸ್ದು ಫೀಸ್ ನೋಡಿರಿ. ಇವಾಗ ಒಂದು ಕಾಲೇಜಿಗೆ ಒಂದು 20,000 ಇರ್ತೈತಿ. ಫಾರ್ ಎಕ್ಸಾಂಪಲ್ ನನಗೆ ಗೊತ್ತಿರೋ ಪ್ರಕಾರ ಇಂಜಿನಿಯರಿಂಗ್ ಮಾಡತಕ್ಕಂಥ ಕೋರ್ಸ್ ಅಂದ್ರೆ ಒಂದು ನ್ಯೂ ಹರಿಜನ್ ಕಾಲೇಜ್ ಬೆಂಗಳೂರಲ್ಲಿ, ಅಲ್ಲಿ ಬಂದಮೇಲೆ 58,000 ರೂಪಾಯಿ ಪ್ರತಿಯೊಂದು ವಿದ್ಯಾರ್ಥಿಗಳಿಂದ ತೊಗೋತಾರೆ. KCT ಥ್ರೂ ಬಂದವರಿಗೆ. KCTಗೆ ಆಲ್ರೆಡಿ 1,12,000 ಅಥವಾ ಎಷ್ಟು ಇರ್ತೈತಿ ಅಷ್ಟು ಪೇ ಮಾಡಿರ್ತಾರೆ. ಪ್ಲಸ್ ಅದು ಅಲ್ಲದೆ ಮತ್ತು ಅಗೇನ್ ಇಲ್ಲಿ ಡೆವಲಪ್ಮೆಂಟ್ ಫೀಸ್ ಅಂತೇಳಿ 58,000 ರೂಪಾಯಿ ತೊಗೋತಾರೆ ಈ ಒಂದು ಕಾಲೇಜಲ್ಲಿ, ನ್ಯೂ ಆರಿಜಿನ್ ಕಾಲೇಜಲ್ಲಿ. ಪ್ಲಸ್ 1,20,000 ಅಲ್ಲದೆ ಮತ್ತು ಇದೊಂದು 58,000 ಈಕ್ವಲ್ ಟು 60,000ವರೆಗೂ ಅಂದ್ರೆ 1,70,000 80,000ವರೆಗೂ ಆಯಿತು. ಸೊ ಅಷ್ಟೊಂದು ಫೀಸ್ ಎಲ್ಲ ವಿದ್ಯಾರ್ಥಿಗಳಿಂದ ಕಟ್ಟೋಕ್ಕಾಗೋದಿಲ್ಲ. ಸೊ ಬ್ಲೈಂಡಾಗಿ ಬಂದು ನೀವು ಕಾಲೇಜ್ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಅದ್ರ ಬಗ್ಗೆ ಕಾಲ್ ಮಾಡಿರಿ. ಪ್ರತಿಯೊಂದು ಕಾಲೇಜಿಗೂ ಕಾಲ್ ಮಾಡಿರಿ, ಪ್ರತಿಯೊಂದು ಕಾಲೇಜ್ ಬಲ್ಲಿಯೂ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಡ್ರಿ. ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಕಾಲೇಜ್ ಒಳಗೆ ಡೆವಲಪ್ಮೆಂಟ್ ಫೀಸ್ ಎಷ್ಟು ತೊಗೊತೀರ ಅಂತ ಕೇಳಿ ಯಾವ ಕಾಲೇಜಿಗೆ ಡೆವಲಪ್ಮೆಂಟ್ ಫೀಸ್ ಕಮ್ಮಿ ಇರ್ತೈತಿ ಆ ಒಂದು ಕಾಲೇಜ್ ಲಿಸ್ಟನ್ನು ಟಾಪ್ ಅಲ್ಲಿ ಕೊಡೋಕೆ ಟ್ರೈ ಮಾಡಿರಿ. ಯಾವೊಂದು ಕಾಲೇಜಿಗೆ ಡೆವಲಪ್ಮೆಂಟ್ ಫೀಸ್ ಕಮ್ಮಿ ಇರ್ತೈತಿ ಅದನ್ನು ಟಾಪ್ ಕೊಡ್ರಿ, ಜಾಸ್ತಿ ಇರೋ ಕಾಲೇಜಸ್ನ ಕೆಳಗೆ ಹಾಕ್ರಿ. ಸೊ ಈಗ ನಿಮಗೆ ಬೇಡವೇ ಆಗಿತ್ತಂದ್ರೆ ಆ ರೀತಿ ಕಾಲೇಜಸ್ನ ಡಿಲೀಟೇ ಮಾಡಿರಿ, ಜಾಯ್ನ್ ಆಗೋದೇ ಬೇಡ ಅಂತ ಕಾಲೇಜಿಗೆ. ಯಾಕಂದ್ರೆ ಇಲ್ಲಿ ಒಂದು ಫೀಸ್, ಅಲ್ಲಿ ಹೋದ್ಮೇಲೆ ಜಾಸ್ತಿ ಫೀಸ್. ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಅಷ್ಟೊಂದು ಫೀಸ್ ಕಟ್ಟೋಕ್ಕಾಗೋದಿಲ್ಲ. ಯಾಕಂದ್ರೆ ಅವರು ಆರ್ಥಿಕವಾಗಿ ಕರೆಕ್ಟಾಗಿ ಅಂದ್ರೆ ಅಷ್ಟೊಂದು ಸ್ಟ್ರಾಂಗ್ ಇರೋದಿಲ್ಲ. ಅದಕ್ಕೆ ಇಲ್ಲಿ ಬಂದ್ಮ್ಯಾಗ ಸಫರ್ ಆಗೋಕ್ಕಿಂತ ಮೊದಲೇ ನಿಮಗೊಂದು ಚಾನ್ಸ್ ಐತಿ. ಸೊ ಆ ರೀತಿ ಎಲ್ಲ ಇದು ಮಾಡ್ಕೊಳ್ಬೇಡ್ರಿ. ಸ್ಪೆಷಲಿ ಪ್ರೈವೇಟ್ ಕಾಲೇಜ್ ಒಳಗೆ ಈ ರೀತಿ ತುಂಬ ಮಾಡ್ತಾರೆ, ಸ್ಕ್ಯಾಮ್ ಮಾಡ್ತಾರೆ. ದುಡ್ಡು ಅಂದರೆ ತುಂಬ ದುಡ್ಡು ವಿದ್ಯಾರ್ಥಿಗಳಿಂದ ಹಿರಿತಾರೆ. ಸೊ ತುಂಬ ವಿದ್ಯಾರ್ಥಿಗಳು ಕಮೆಂಟ್ ಹೇಳೋದಾಗಿರಲಿ, ಸರ್ ಮೊದಲು ಇಷ್ಟು ಹೇಳಿದ್ರೆ ಆಮೇಲೆ ಇಲ್ಲಿ ಬಂದ್ಮ್ಯಾಗ ಡೆವಲಪ್ಮೆಂಟ್ ಫೀಸ್ ಅಂತ ಹೇಳ್ತಾರೆ ನಮ್ಮ ಕಡೆಯಿಂದ 30,000 ತೊಗೊಂಡ್ರು, 40,000 ತೊಗೊಂಡ್ರು, 50 ತೊಗೊಂಡ್ರು, ಈ ರೀತಿಯಾದಂಥ ಪ್ರಾಬ್ಲಮ್ ಇರ್ತೈತಿ. ಫಾರ್ ಎಕ್ಸಾಂಪಲ್ ನಾನು 58,000 ರೂಪಾಯಿ ಪೇ ಮಾಡಿ ಬಂದೇನೆ ಇಲ್ಲಿ, ನನಗೆ ಗೊತ್ತಿಲ್ಲದೇ ಇರೋ ಕಾರಣಕ್ಕೆ. ಆ ರೀತಿ ಮಿಸ್ಟೇಕನ್ನು ನೀವು ಮಾಡೋಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಂದು ಕಾಲೇಜಿಗೂ ಕಾಲ್ ಮಾಡಿ ಸರ್ ಹಿಂಗೆ ನಿಮ್ಮ ಕಾಲೇಜಲ್ಲಿ ಫೀಸ್ ಎಷ್ಟೈತಿ, ಫೀಸ್ ಇನ್ ದ ಸೆನ್ಸ್ ಡೆವಲಪ್ಮೆಂಟ್ ಫೀಸ್ ಎಷ್ಟೈತಿ ಅನ್ನೋದು ಕೇಳಿ ನೀವು ಕರೆಕ್ಟಾಗಿ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿಯನ್ನು ಮಾಡಿ ಒಂದು ಚೆನ್ನಾಗಿರೋ ಕಾಲೇಜಿಗೆ ಅಡ್ಮಿಷನ್ ತೊಗೊಳ್ರಿ. ಆಮೇಲೆ ಸಫರ್ ಆಗಬೇಡ್ರಿ. ಇದು ನಿಮ್ಗೆ ಮೊದಲೇ ಹೇಳಕತ್ತೀನಿ.
ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಎಸ್ಪೆಷಲಿ ಇದ್ರ ಬಗ್ಗೆನೇ ಮಾಡ್ಬೇಕಂತಿತ್ತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ, ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ. ಸೊ ಓಕೆ, ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂತ. ಓಕೆ ಟಾಟಾ, ಬಾಯ್.